ಡ್ರೆಸ್ ಹಿಂದೆನೇ ಒಂದಷ್ಟು ಕಥೆಗಳಿದೆ. ಅದು ಏನು ಆ ಸ್ಯಾರಿ ಹೈಲೈಟ್ ಏನು, ಗಂಡ ಬೇರುಂಡ ಲಾಂಛನ ನಿಮ್ಗೆ ಕಾಣಿಸ್ತದೆ. ಅಂದ್ರೆ ಅದಷ್ಟು ಆಭರಣಗಳು ಕೂಡ ಅವರ ಕಲ್ಚರ್ಗೆ ಸಂಬಂಧಪಟ್ಟಂತೆ ಅಲ್ಲಿ ಅವರು ಹಾಕೊಂಡಿದ್ದಾರೆ. ನೆಕ್ಸ್ಟ್ ಕೊಡಗು ಸಂಪ್ರದಾಯದಂತೆ ಕೂಡ ಒಂದು ರಿಸೆಪ್ಷನ್ ನಡೆಯುತ್ತೆ. ಆತ್ಮೀಯ ಕನ್ನಡ ಪಿಕ್ಚರ್ ವೀಕ್ಷಕರಿಗೆ ನಮಸ್ಕಾರ, ನಾನು ಪಲ್ಲವಿ ರಾಜ್. ರಶ್ಮಿಕಾ ಮಂದಣ್ಣ ಈಗ ಟ್ರೆಂಡಿಂಗ್ ನಲ್ಲಿರುವಂತಹ ಸ್ಟಾರ್, ಅವರ ಮದುವೆ ವಿಚಾರ ಒಂದು ಸಿಕ್ಕಾಪಟ್ಟೆ ಚರ್ಚೆಗೂ ಕೂಡ ಕಾರಣವಾಗಿತ್ತು. ಪಾಸಿಟಿವ್ ಟ್ರೋಲ್ಸ್ ಕೂಡ ಆಗ್ತಾ ಇದೆ, ನೆಗೆಟಿವ್ ಟ್ರೋಲ್ಸ್ ಕೂಡ ಆಗ್ತಾ ಇದೆ. ಬಟ್ ರಶ್ಮಿಕಾ ಮಂದಣ್ಣ ಅವರ ಮದುವೆ ಅವರು ಯಾವ ರೀತಿ ಅಂದ್ಕೊಂಡಿದ್ರು ಅದೇ ರೀತಿ ನೆರವೇರಿರುವಂಥದ್ದು. ಜೊತೆಗೆ ಸಂಪ್ರದಾಯದ ಪ್ರಕಾರ ಕೂಡ ನೆರವೇರಿದೆ. ತೆಲುಗು ಸಂಪ್ರದಾಯದ ಪ್ರಕಾರ ಆಗಿರಬಹುದು, ಹಾಗೆ ಇಲ್ಲಿನ ಅಂದರೆ ಕೊಡಗು ಸಂಪ್ರದಾಯದ ಪ್ರಕಾರ ಕೂಡ ಮದುವೆ ನಡೆದಿದೆ. ಹಾಗೆ ಅದ್ದೂರಿ ಆಗಿರುವಂತಹ ರಿಸೆಪ್ಷನ್ ಕೂಡ ಆಗಿದೆ. ಈ ಒಂದು ರಿಸೆಪ್ಷನ್ನಲ್ಲಿ ರಾಜಕೀಯ ಗಣ್ಯರು, ಸಿನಿಮಾ ಗಣ್ಯರು, ಅವರ ಆತ್ಮೀಯರು ಕೂಡ ಭಾಗಿಯಾಗಿರ್ತಾರೆ. ಫ್ರೆಂಡ್ಸ್, ಫ್ಯಾಮಿಲಿ ಎಲ್ಲರೂ ಕೂಡ ಇರ್ತಾರೆ. ಸೊ ಈ ಒಂದು ಬಹುದೊಡ್ಡ ಕಾರ್ಯಕ್ರಮದಲ್ಲಿ ಅಂದರೆ ರಿಸೆಪ್ಷನ್ ಅಂತಂದರೆ ಯೂಶಲಿ ನಮ್ಮ ತಲೆಗೆ ಒಂದಷ್ಟು ಥಾಟ್ಸ್ ಬರುತ್ತೆ. ಮದುವೆ ರಿಸೆಪ್ಷನ್ ಹೇಗಿರುತ್ತೆ ಅಂದರೆ ಒಂದು ಸ್ವಲ್ಪ ಹುಡುಗಿಗೆ ಮಾಡರ್ನ್ ಟಚ್ ಕೊಟ್ಟಿರ್ತಾರೆ. ಹಾಗೆ ಆ್ಯಸ್ ಯೂಶುವಲ್ ಗ್ರೂಮ್ ಕೂಡ ಅದೇ ರೀತಿ ರೆಡಿ ಆಗಿರ್ತಾರೆ. ಜೊತೆಗೆ ಒಂದಷ್ಟು ಅಂದರೆ ಮಾಡರ್ನ್ ಆಗಿರುವಂತಹ ಜುವೆಲ್ಸ್ ಆಗಿರಬಹುದು, ಆ ರೀತಿಯಾಗಿ ಹೇರ್ ಸ್ಟೈಲ್ ಆಗಿರಬಹುದು, ಮೇಕಪ್ ಆಗಿರಬಹುದು. ಒಂದಷ್ಟು ಹುಡುಗಿರಿಗೆ ಮದುವೆ ಅಂತಂದರೆ ಒಂದು ದೊಡ್ಡ ಕನಸಿರುತ್ತೆ. ಇದರ ಜೊತೆಗೆ ರಶ್ಮಿಕಾ ಮಂದಣ್ಣ ಅವರು ಅವರ ಗ್ಲಾಮ್ ಅಪ್ ಅಂತ ಬಗ್ಗೆ ಒಂದು ಸ್ಟೈಲಿಸ್ಟ್ ಅಂತ ಬಂದಾಗ ತುಂಬಾನೇ ಒಂದು ಅಚ್ಚುಕಟ್ಟಾಗಿರುವಂತಹ ಸ್ಟೈಲನ್ನು ಮದುವೆಯಲ್ಲಿ ಮಾಡ್ಕೊಂಡಿರ್ತಾರೆ. ಯೂಶಲಿ ಮದುವೆ ಆದಮೇಲೆ ಅವರು ಸಾಕಷ್ಟು ಪ್ರೋಗ್ರಾಮ್ಸ್ಗಳನ್ನು ಅಟೆಂಡ್ ಮಾಡಿದ್ದಾರೆ. ಆ ಪ್ರೋಗ್ರಾಮ್ಸ್ಗಳಲ್ಲೂ ಕೂಡ ರಶ್ಮಿಕಾ ಅವರು ಬಹಳ ಒಂದು ಸಂಪ್ರದಾಯಸ್ಥ ಹುಡುಗಿಯಾಗಿ, ಜೊತೆಗೆ ಒಂದು ಕಲ್ಚರನ್ನು ಫಾಲೋ ಮಾಡುವಂತಹ ರೀತಿಯಲ್ಲಿ ಅವರ ಒಂದಷ್ಟು ಉಡುಗೆ ತೊಡುಗೆಗಳು ಇರೋದು ಕೂಡ ನಾವು ನೋಡಿದ್ವಿ. ಇದೆಲ್ಲದರ ನಡುವೆ ಈ ಬಹಳ ಚರ್ಚೆಗೆ ಕಾರಣವಾಗ್ತಿರೋದು, ನಮಗೆ ಒಂದು ಖುಷಿಯ ವಿಚಾರ, ಹೆಮ್ಮೆಯ ವಿಚಾರ ಅಂತಂದರೆ ರಶ್ಮಿಕಾ ಅವರು ರಿಸೆಪ್ಷನಲ್ಲಿ ಹಾಕಿದಂತಹ ಒಂದು ಡ್ರೆಸ್ಸು. ಆ ಒಂದು ಡ್ರೆಸ್ ಹಿಂದೆನೇ ಒಂದಷ್ಟು ಕಥೆಗಳಿದೆ. ಆ ಒಂದಷ್ಟು ಕಥೆಗಳು ಕೇಳಿದ್ರೆ ನಿಜವಾಗ್ಲೂ ಕೂಡ ಒಂದು ರೀತಿಯಲ್ಲಿ ಖುಷಿ ಆಗುತ್ತೆ. ರಶ್ಮಿಕಾ ಮಂದಣ್ಣ ಅಂದರೆ ಅವರೊಂದು ಪ್ಯಾನ್ ಇಂಡಿಯಾ ಹೀರೋಯಿನ್ನು, ನ್ಯಾಷನಲ್ ಕ್ರಶ್ ಅಂತಲೇ ಹೆಸರನ್ನು ಪಡ್ಕೊಂಡಿದ್ದಾರೆ. ದೊಡ್ಡ ದೊಡ್ಡ ನಟರ ಜೊತೆಗೆ ಬಾಲಿವುಡ್ ಸಿನಿಮಾಗಳನ್ನು ಮಾಡಿದ್ದಾರೆ, ಕಾಲಿವುಡ್ ಸಿನಿಮಾಗಳನ್ನು ಮಾಡಿದ್ದಾರೆ, ಜೊತೆಗೆ ನಮ್ಮ ಕನ್ನಡದ ಸಿನಿಮಾಗಳನ್ನು ಮಾಡಿದ್ದಾರೆ. ಹೀಗೆಲ್ಲ ಇರಬೇಕಾದ್ರೆ ಇಂತಹ ರಶ್ಮಿಕಾ ಮಂದಣ್ಣ ಅವರ ಒಂದು ರಿಸೆಪ್ಷನ್ನಲ್ಲಿ ನಮ್ಮ ಹೆಮ್ಮೆಯ ಶ್ರೇಷ್ಠವಾಗಿರುವಂತಹ ಮೈಸೂರು ಸಿಲ್ಕ್ ಸ್ಯಾರಿಯನ್ನು ಉಟ್ಕೊಂಡಿರುವಂಥದ್ದು ಬಹಳ ಒಂದು ಖುಷಿಯ ವಿಚಾರ ಅಂತ ಹೇಳ್ಬೋದು. ಸೊ ಈ ವಿಚಾರ ಇವಾಗ ಸೋಷಿಯಲ್ ಮೀಡಿಯಾದಲ್ಲಿ ಸಿಕ್ಕಾಪಟ್ಟೆ ಟ್ರೆಂಡ್ ಆಗ್ತಾ ಇದೆ. ಬಹಳ ಅದ್ದೂರಿಯಾದಂತಹ ರಿಸೆಪ್ಷನ್ನಲ್ಲಿ ಒಂದು ಗ್ಲಾಮ್ ಅಪ್ ನೀಡುವಂತಹ ಅಂದರೆ ಲೆಜೆಂಡರಿ ಹೀರೋಯಿನ್ಸು ವೇರ್ ಮಾಡಿದಂತಹ ಸೀರೆಯನ್ನು ತಮ್ಮ ರಿಸೆಪ್ಷನಲ್ಲಿ ಹಾಕೊತಾರೆ ಅಂತಂದರೆ ನಿಜವಾಗ್ಲೂ ಕೂಡ ಇದು ನಮಗೆ ಒಂದು ಹೆಮ್ಮೆ ಅಂತಲೇ ಹೇಳ್ಬೋದು. ಅಂದರೆ ಹಿಂದಿನ ಹೀರೋಯಿನ್ಸ್ ಅಂತ ಬಂದಾಗ ಆರ್ತಿ ಮೇಡಮ್ ಅವರಾಗಿರಬಹುದು, ಭಾರತಿ ಮೇಡಮ್ ಅವರಾಗಿರಬಹುದು, ಹಾಗೆ ರಕ್ಷಿತಾ ಅವರಾಗಿರಬಹುದು, ರಮ್ಯ ಅವರಾಗಿರಬಹುದು, ಈಗಿರುವಂತಹ ಆಲ್ಮೋಸ್ಟ್ ಎಲ್ಲ ಹೀರೋಯಿನ್ಸು, ಜೊತೆಗೆ ಕಿರುತೆರೆ ಅವರು ಕೂಡ ಯೂಸ್ ಮಾಡುವಂಥದ್ದು ನಮ್ಮ ಮೈಸೂರು ಸಿಲ್ಕ್ ಸೀರೆ. ಅದನ್ನು ರಶ್ಮಿಕಾ ಮಂದಣ್ಣ ಅವರು ಅವರ ರಿಸೆಪ್ಷನ್ಗೆ ಹಾಕೊಂಡಿರುವಂಥದ್ದು. ಜೊತೆಗೆ ಇದಕ್ಕೆ ವಿಜಯ್ ದೇವರಕೊಂಡ ಅವರು ಕೂಡ ವೈಟ್ ಆ್ಯಂಡ್ ವೈಟಲ್ಲಿ ರಶ್ಮಿಕಾ ಅವರಿಗೆ ಸಾಥ್ ಕೊಟ್ಟಿರುವಂಥದ್ದು ಕೂಡ ನಾವು ನೋಡ್ತಾ ಹೋಗ್ಬೋದು. ಇದೆಲ್ಲದರ ನಡುವೆ ಈಗಿರುವಂತಹ ಒಂದು ಪ್ರಶ್ನೆ ಏನಪ್ಪ ಅಂತಂದರೆ, ರಶ್ಮಿಕಾ ಅವರ ಒಂದು ಅವರು ಹಾಕೊಂಡಿದ್ದಂತಹ ಜುವೆಲ್ಸ್ ಆಗಿರಬಹುದು, ಹಾಗೆ ಸ್ಯಾರಿ ಆಗಿರಬಹುದು, ಅದರ ಹಿಂದಿರುವಂತಹ ಒಂದಷ್ಟು ವಿಷಯಗಳು ಏನು, ಅದು ಏನು ಆ ಸ್ಯಾರಿ ಹೈಲೈಟ್ ಏನು, ಅದು ಏನು ಹೇಳ್ತಾ ಇದೆ. ಸೊ ಅದನ್ನು ನೋಡ್ತಾ ಹೋಗೋದಾದರೆ ಈ ಸೀರೆ ಒಂದು ಸವ್ಯಸಾಚಿ ವಿನ್ಯಾಸದ ಕೆಂಪು ಬಣ್ಣದ ಮೈಸೂರು ಸಿಲ್ಕ್ ಸೀರೆ ಆಗಿರುವಂಥದ್ದು. ಇದರಲ್ಲಿರುವಂತಹ ಹೈಲೈಟ್ಸ್ ಏನು ಸ್ಪೆಷಾಲಿಟಿನಪ್ಪ ಈ ಸೀರೆದು ಅಂತ ನೋಡೋದಾದರೆ, ಈ ಸೀರೆನಲ್ಲಿ ಗಂಡ ಬೇರುಂಡ ಲಾಂಛನವನ್ನು ಕಸೂತಿ ಮಾಡಲಾಗಿದೆ. ಅಂದರೆ ನೀವು ಅಲ್ಲಿ ಬಾರ್ಡರ್ಸ್ಗಳನ್ನು ನೋಡ್ತಾ ಹೋಗೋದಾದರೆ, ಇವನ್ ಅವರ ಒಂದು ರೆಡ್ ಕಲರ್ ಸೀರೆ ಏನಿದೆ ಅದಕ್ಕೆ ಬ್ಲ್ಯಾಕ್ ಬಾರ್ಡರ್ ಏನಿದೆ ಅದನ್ನು ನೋಡ್ತಾ ಹೋಗೋದಾದರೆ ಅದರಲ್ಲಿ ನಿಮಗೆ ಗಂಡ ಬೇರುಂಡ ಲಾಂಛನ ನಿಮಗೆ ಕಾಣಿಸ್ತದೆ. ಅಂದರೆ ಸ್ವಲ್ಪ ಹತ್ತಿರದಿಂದ ಝೂಮ್ ಮಾಡಿ ಆ ಫೋಟೋವನ್ನು ನೋಡಿದ್ರೆ ಗಂಡ ಬೇರುಂಡ ಲಾಂಛನ ಕಾಣಿಸೋದು, ಜೊತೆಗೆ ಕಸೂತಿ ಮಾಡಿರೋದು ಕೂಡ ಅಲ್ಲಿ ಗೊತ್ತಾಗುತ್ತೆ. ಜೊತೆಗೆ ಅವರು ಹಾಕಿರುವಂತಹ ಒಂದು ಹೇರ್ ಸ್ಟೈಲ್ ಆಗಿರಬಹುದು, ಆ ಸೀರೆಗೆ ಸೂಟ್ ಆಗ್ತಾ ಇದೆ. ಅವರ ಒಂದು ಗ್ಲಾಮಪ್ ಆಗಿರಬಹುದು, ಮೇಕಪ್ ಇದೆಯಲ್ಲ, ಮೇಕಪ್ ನಿಜವಾಗ್ಲೂ ಕೂಡ ಹೆಚ್ಚಾಗಿ ಕಾಣಿಸ್ತಾ ಇಲ್ಲ. ನಾರ್ಮಲ್ ಆಗಿ ಒಂದು ಆ ಸೀರೆಗೆ ಯಾವ ಲುಕ್ ಕೊಡಬೇಕು ರಶ್ಮಿಕಾ ಆ ಲುಕ್ಕನ್ನು ಕೊಟ್ಟಿರುವಂಥದ್ದು. ಇದ್ರ ಜೊತೆಗೆ ನಮ್ಮ ಕನ್ನಡದ ಕಲ್ಚರನ್ನು ಕೂಡ ಅವರು ಒಂದು ರಿಸೆಪ್ಷನ್ಗೆ ಹಾಕ್ಕೊಂಡಿದ್ದಾರೆ. ಇದರ ಜೊತೆಗೆ ಕೊಡಗುನ ಒಂದಷ್ಟು ಜ್ಯುವೆಲರ್ಸ್ ಕೂಡ ಹಾಕ್ಕೊಂಡು ಲೈಕ್ ಕನ್ನಡ ಹಾಗೆ ಕೊಡಗು ಎರಡು ಕೂಡ ಮಿಶ್ರಿತವಾಗಿರುವಂತಹ ಒಂದು ಲುಕ್ಕನ್ನು ಅವರು ಇಲ್ಲಿ ಕೊಟ್ಟಿದ್ದಾರೆ. ಕೊಡವ ಶೈಲಿಯಲ್ಲಿ ಅವರ ಸಂಪ್ರದಾಯದ ಪ್ರಕಾರ ಏನು ಒಂದಷ್ಟು ಚಿನ್ನದ ಆಭರಣಗಳು ಏನಿದೆ, ಅವರು ಕುತ್ತಿಗೆಗೆ ಹಾಕಿರುವಂತಹ ನೆಕ್ಲೆಸ್ಗಳನ್ನ ನೋಡಬಹುದು, ಅದನ್ನು ಕೂಡ ಅವರು ಹಾಕೊಂಡಿರುವಂಥದ್ದು ಕೂಡ ನಾವು ನೋಡಬಹುದು. ಸೊ ಒಂದಷ್ಟು ಆಭರಣಗಳು ಕೂಡ ಅವರ ಕಲ್ಚರ್ಗೆ ಸಂಬಂಧಪಟ್ಟಂತೆ ಅಲ್ಲಿ ಅವರು ಹಾಕೊಂಡಿದ್ದಾರೆ. ಸೊ ಈ ರಶ್ಮಿಕಾ ಮಂದಣ್ಣ ಅವರ ಈ ಒಂದು ಲುಕ್ ಇದೆಯಲ್ವಾ, ಇದು ಇವಾಗ ಸಿಕ್ಕಾಪಟ್ಟೆ ಚರ್ಚೆಗೂ ಕೂಡ ಕಾರಣವಾಗ್ತಿದೆ. ಯೂಶಲಿ ರಶ್ಮಿಕಾ ಅವರನ್ನು ನಮ್ಮ ಕನ್ನಡದವರು ಅಂದರೆ ಕೆಲವೊಬ್ಬರು ಬಹಳ ವ್ಯಂಗ್ಯ ಮಾಡ್ತಾ ಇದ್ರು, ಟ್ರಾಲ್ ಮಾಡ್ತಾ ಇದ್ರು ನೆಗೆಟಿವ್ ಆಗಿ. ಅಂದರೆ ರಶ್ಮಿಕಾ ಯಾಕೆ
ಕನ್ನಡ ಸಿನಿಮಾಗಳನ್ನ ಮಾಡಲ್ಲ, ಯಾವಾಗಲೂ ನನಗೆ ಕನ್ನಡ ಬರಲ್ಲ, ನಾನು ಹೈದರಾಬಾದ್ನವಳು, ಈ ರೀತಿಯಾದಂತಹ ಸ್ಟೇಟ್ಮೆಂಟ್ಗಳನ್ನು ಅವಾಗವಾಗ ಯಾಕೆ ಕೊಡ್ತಾರೆ ಅಂತ. ಸೊ ಇವಾಗ ಅವರ ಅಭಿಮಾನಿಗಳು ಹೇಳ್ತಿರೋದು ಏನಂದರೆ, ನಿಮಗೆ ಇವಾಗ ಒಂದು ಕ್ಲಾರಿಟಿ ಸಿಕ್ಕಿರುತ್ತೆ. ರಶ್ಮಿಕಾ ಮಂದಣ್ಣ ಎಷ್ಟು ದೊಡ್ಡ ಸ್ಟಾರ್ ಆದ್ರೂ ಅವರು ನಮ್ಮ ಕನ್ನಡತನವನ್ನು ಅವರೆಲ್ಲೂ ಕೂಡ ಬಿಟ್ಕೊಟ್ಟಿಲ್ಲ. ಇದು ನಮ್ಮ ರಶ್ಮಿಕಾ ಮಂದಣ್ಣ ಅಂತ ಅಂದರೆ ಅನ್ನೋ ರೀತಿಯಲ್ಲಿ ಅವರ ಫ್ಯಾನ್ಸ್ ಕೂಡ ಒಂದಿಷ್ಟು ಟಾಂಗ್ ಕೊಡುವಂತಹ ಕೆಲಸ ಮಾಡ್ತಿದ್ದಾರೆ. ಸೊ ಸದ್ಯಕ್ಕೆ ರಶ್ಮಿಕಾ ಮಂದಣ್ಣ ಅವರ ಈ ಒಂದು ಲುಕ್ಕು ಸೋಷಿಯಲ್ ಮೀಡಿಯಾದಲ್ಲಿ ಸಿಕ್ಕಾಪಟ್ಟೆ ಚರ್ಚೆಗೂ ಕೂಡ ಕಾರಣವಾಗ್ತಾ ಇದೆ. ನೋಡೋಣ, ನೆಕ್ಸ್ಟ್ ಕೊಡಗು ಸಂಪ್ರದಾಯದಂತೆ ಕೂಡ ಒಂದು ರಿಸೆಪ್ಷನ್ ನಡೆಯುತ್ತೆ ಅನ್ನುವಂತಹ ಗಾಸಿಪ್ ಕೂಡ ಬರ್ತಾ ಇದೆ. ನಿಜವಾಗ್ಲೂ ಆ ರೀತಿಯಾದಂತಹ ಅದು ಗಾಸಿಪ್ ನಿಜಾನೇ ಆಗಿದ್ರೆ ಅಲ್ಲಿ ರಶ್ಮಿಕಾ ಮಂದಣ್ಣ ಯಾವ ಲುಕ್ನಲ್ಲಿ ಕಾಣಿಸ್ಕೊಳ್ತಾರೆ, ಅದು ಒಂದು ಕ್ಯೂರಿಯಾಸಿಟಿ ನಮಗೂ ಕೂಡ ಇದೆ, ಕಾದು ನೋಡಬೇಕಾಗುತ್ತೆ. ಇದಾಗಿತ್ತು ಇವತ್ತಿನ ವಿಶೇಷ. ಇನ್ನಷ್ಟು ಹೆಚ್ಚಿನ ಅಪ್ಡೇಟ್ಗಳಿಗಾಗಿ ನೋಡ್ತಾ ಇರಿ ಕನ್ನಡ ಪಿಕ್ಚರ್.